ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗಿ ಎಂಟರ್ಟೈನರ್. ಚಾನಲ್ಗೆ ಹೊಸಬ್ರಾಗಿದ್ದರೆ ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಟನ್ 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 ಅಂತ 3 ಸರಿ ಕ್ಲಿಕ್ ಮಾಡೋದಕ್ಕಾಗಲ್ಲ, ಒಂದೇ ಒಂದು ಸರಿ ಕ್ಲಿಕ್ ಮಾಡ್ಕೊಬಿಡಿ. 3 ಸರಿ ಕ್ಲಿಕ್ ಮಾಡಿದ್ರೆ ಮತ್ತೆ ಕ್ಯಾನ್ಸಲ್ ಆಗಿಬಿಡುತ್ತೆ, ಓಕೆನಾ? ಅದಾದ ಮೇಲೆ ನಿನ್ನೆ ಏನೆಲ್ಲ ನಡೀತು ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳೋಕ್ಕಿಂತ ಮುಂಚೆ, ನಾಳೆ ಪುಷ್ಪ 2 ಮೂವಿಗೆ ಯಾರ್ಯಾರು ಹೋಗ್ತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು UI ಟೀಸರ್ ಹೆಂಗಿತ್ತು ಅಂತ ತಿಳಿಸಿ. ಆ್ಯಂಡ್ ಮ್ಯಾಕ್ಸ್ ರಿಲೀಸ್ ಡೇಟ್ ಬಗ್ಗೆ ಏನು ಅನಿಸುತ್ತೆ ಅಂತ ಅದನ್ನು ತಿಳಿಸಿ. ಸೊ ಅದ್ರ ಬಗ್ಗೆ ವೀಡಿಯೋ ಮಾಡೋಕ್ಕಾಗಿಲ್ಲ, ತುಂಬ ಬ್ಯುಸಿ ಇದ್ದೀನಿ. ಸೊ ಈ ವೀಕೆಂಡು ಪುಷ್ಪ ರಿವ್ಯೂ ಬರುತ್ತೆ, ಪ್ಲಸ್ ಈ 2 ಮೂವಿ ಟಕ್ಕರ್ ಕೊಡ್ತಾ ಇದೆಯಲ್ವ, ಅದ್ರ ಬಗ್ಗೆನೂ ಒಂದು ವೀಡಿಯೋ ಬರುತ್ತೆ ಅಂತ ಹೇಳ್ತಾ, ನಿನ್ನೆ ಬಿಗ್ ಬಾಸ್ ಮನೇಲಿ ಏನೆಲ್ಲ ನಡೀತು. ನಿನ್ನೆ ಡೇ ಸ್ಟಾರ್ಟ್ ಆಯಿತು ನಾರ್ಮಲ್ಲಾಗಿ ಬರೀ ಓಲ್ಡು ಸಾಂಗಿಂದ. ಅದಾದ ಮೇಲೆ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಡ್ತಾರೆ. 2 ಟೀಮಲ್ಲೂ ಇಬ್ಬಿಬ್ಬರು ಕಳಪೆನ ಚೂಸ್ ಮಾಡಬೇಕು, ಆ್ಯಂಡ್ ಇನ್ನೊಬ್ಬರು ಅವ್ರ ಬಗ್ಗೆ ವಾದ ಮಾಡಬೇಕು ಅವರು ಕಳಪೆ ಅಲ್ಲ ಅಂತ. ಸೊ ಇದರಲ್ಲಿ ಇಬ್ಬರು ಉಸ್ತುವಾರಿಗಳಿರ್ತಾರೆ. ಅವರು ಒಂದು ಕಳಪೆ ವಾದ ನಡೆದಾಗ ಅದಕ್ಕೆ 50 ಪಾಯಿಂಟ್, ಇನ್ನೊಂದು ಕಳಪೆ ವಾದ ನಡೆದಾಗ ಅದಕ್ಕೆ 50 ಪಾಯಿಂಟ್ ತೊಗೊಂಡು ಕೊನೆಯದಾಗಿ ಆಟ ಎಂಡ್ ಆಗುತ್ತೆ. ಫಸ್ಟ್ ರೌಂಡಲ್ಲಿ ಏನಾಯಿತು ಅಂದರೆ, ನಮ್ಮ ತ್ರಿವಿಕ್ರಮ್ ಅಂತೀನಿ. ಫಸ್ಟ್ ರೌಂಡಲ್ಲಿ ನಮ್ಮ ತ್ರಿವಿಕ್ರಮ್ ಅಂದರೆ ಸುರೇಶ್ ಅವರ ಟೀಮಿಂದ ಗೌತಮಿ ಅವರು ಕಳಪೆ ಆಗಿರ್ತಾರೆ. ಮಂಜು ಅವರು ಅವ್ರ ಪರ ವಹಿಸ್ಕೊಂಡು ಮಾತಾಡೋಕ್ಕೆ ಹೋಗಿರ್ತಾರೆ. ಅದರಲ್ಲಿ ಮಂಜು ಅವರು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾತಾಡಿದ್ರು, ತುಂಬ ಚೆನ್ನಾಗಿ ಪ್ರತಿಯೊಂದು ಕ್ವಶನ್ಗೂ ಕರೆಕ್ಟಾಗಿ ಉತ್ತರ ಕೊಡ್ತಾರೆ. ಬಟ್ ಸ್ಟಿಲ್ ರಜತ್ ಅವ್ರಿಗೆ ಕ್ಲೀನಾಗಿ ರೂಲ್ಸೇ ಗೊತ್ತಿರಲ್ಲ. ಸೊ ಅವ್ರೇನು ಮಾಡ್ತಾರೆ, ಆ ಕಡೆ ಈ ಕಡೆ ಮಾಡಿ, ಈ ಕಡೆ ಆ ಕಡೆ ಮಾಡಿ, ಅದಲು ಬದಲು ಮಾಡಿ 32 ಬರೋ ಥರನೇ ಮಾಡ್ತಾರೆ. ಸೊ ದಿಸ್ ಈಸ್ ನೋನ್ ಆ್ಯಸ್ ಪ್ರಾಮಾಣಿಕತೆ ಇಲ್ಲ ಇದರಲ್ಲಿ. ಸೊ ಇದ್ರ ಬಗ್ಗೆ ಸುದೀಪ್ ಅವ್ರು ಮಾತಾಡ್ತಾರೆ, ನಾವೇನು ಮಾತಾಡೋದು ಬೇಡ ಅಂತ ಹೇಳ್ತಾ, ನೆಕ್ಸ್ಟ್ ಅವ್ರ ಟೀಮಿಂದ ಯಾರು ಬರ್ತಾರೆ ಅಂದರೆ, ಚೈತ್ರ ಅವರು ಕಳಪೆಯಾಗಿ ಬರ್ತಾರೆ, ಮೋಕ್ಷಿತಾ ಅವರು ನಾರ್ಮಲ್ ಅದೇ ಅವ್ರ ಪರವಾಗಿ ಮಾತಾಡೋಕ್ಕೆ ಬರ್ತಾರೆ. ಬಟ್ ಸ್ಟಿಲ್ ನನಗಲ್ಲಿ ಏನು ಅನಿಸಿದ್ದಂದರೆ, ಚೈತ್ರ ಅವರು ನಿನ್ನೆ ನನಗೆ ನಾಮಿನೇಟೇ ಆಗಿಬಿಡ್ಬೇಕು, ಹಂಗೆ ಆಚೆ ಹೋಗ್ಬಿಡ್ಬೇಕು ಅನ್ನೋ ಅಷ್ಟು ಇರಿಟೇಟ್ ಮಾಡಿಸಿದ್ರು ನನಗೆ. ಚಾನಲ್ ಸೀರಿಯಸ್ಲಿ ನಾನು ಈ ಕಂಟೆಂಟ್ ಇಲ್ಲ ಅಂದಿದ್ರೆ ನಿಜವಾಗ್ಲೂ ಚಾನಲ್ ಚೇಂಜ್ ಮಾಡಿಬಿಟ್ಟು ಸ್ವಿಚ್ ಆಫ್ ಮಾಡಿಬಿಟ್ಟು ಮನ್ಕೊಂಬಿಡ್ತಾಯಿದ್ದೆ ಸೀರಿಯಸ್ಸಾಗಿ. ನಿದ್ದೆನೇ ಎಷ್ಟೋ ಬೆಟರ್ ಬಿಗ್ ಬಾಸ್ಗಿಂತ ನೆನ್ನೆ ಅನಿಸಿದ್ದು ನನಗೆ. ಏನು ಹಂಗೆ ಕಿರ್ಚೋದು, ತಲೆ ಎಲ್ಲ ಚಿಟ್ಟಿಡ್ದೋಯ್ತು ಗುರು ಆ ಅಮ್ಮ ಕಿರ್ಚಿದ್ದಕ್ಕೆ. ಸೊ ಅದರಲ್ಲೂ ಕಿರ್ಚ್ತಾ ಇರ್ತಾರೆ. ಏನದ್ರ ಬಗ್ಗೆ ಡಿಸಿಪ್ಲಿನರಿ ಇಲ್ಲ. ಇಲ್ಲಿ ಆಲ್ರೆಡಿ ಮೋಕ್ಷಿತ ಅವ್ರು ವಾದ ಮಾಡ್ತಾಯಿದ್ದಾರೆ, ಈ ಅಮ್ಮ ಆ ಕಡೆ ಈ ಕಡೆ ಡ್ಯಾನ್ಸಿಗಳು ಆಡ್ತಾಯಿದ್ದಾರೆ. ಡ್ಯಾನ್ಸಿಗಳು ಏನು ಅಣ್ಣಮ್ಮನ ಸ್ಟೆಪ್ ಆಗ್ತಾಯಿದ್ದಾರೆ. ಅಲ್ಲಿ ಸ್ವಲ್ಪ ತಲೆ ಇಕ್ಕೊಂಡು ಆಡಬೇಕು, ಮೆಚುರಿಟಿ ಲೆವೆಲ್ ಇಲ್ವಾ ಅಮ್ಮನಿಗೆ ಅಂತ ಹೇಳ್ತಾ, ನೆಕ್ಸ್ಟು ಅದರಲ್ಲಿ ತ್ರಿವಿಕ್ರಮ್ ಅವರು ಅಷ್ಟು ಮಾಡಿದ್ರು ಕೂಡ 32 ಕೊಡ್ತಾರೆ. 20 ಕೊಡಬೇಕಾಗಿತ್ತು ಆ ಅಮ್ಮ ನಾಟಕಿಯಾಗಿ ನಿನ್ನೆ. ಅದಾದಮೇಲೆ ನೆಕ್ಸ್ಟು ಸೆಕೆಂಡ್ ರೌಂಡಲ್ಲಿ ಇವ್ರೇನು ಮಾಡ್ತಾರೆ, ಮಂಜಣ್ಣ ಅವ್ರನ್ನ ಕಳಪೆ ಆಗಿ ಕಳಿಸ್ತಾರಪ್ಪ. ನಿಜವಾಗ್ಲೂ ಅನಿಸುತ್ತಾ ಮಂಜಣ್ಣ ಕಳಪೆ ಅಂತ? ಸುಮ್ಮನೆ ಪರ್ಸ್ನಲ್ ಟಾರ್ಗೆಟೇ ಆಯಿತು. ಟಾಸ್ಕ್ ಥರ ಆಡ್ಬರು, ಪರ್ಸ್ನಲ್ ಟಾರ್ಗೆಟ್ ಅಲ್ಲ. ಐಶ್ವರ್ಯನ ಕರೆಸಿಲ್ಲ ನೀನು, ಸ್ವಲ್ಪ ಆದರೂ ತಲೆ ಇಕ್ಕೊಂಡು ಮಾತಾಡು. ಧನ್ರಾಜ್ ಏನು ಮಾಡ್ತಾನೆ ಅಂದ್ಕೊಂಡು ಅವನು ಏನೇನೋ ಮಾಡ್ತಾಯಿದ್ದಾನೆ. ಸೊ ಅದು ಹೋಯ್ತಾ. ಸೊ ಅದರಲ್ಲಿ ಏನಾಗುತ್ತೆ, ರಜತ್ ಅವ್ರು 28 ಕೊಡ್ತಾರೆ. ನೆಕ್ಸ್ಟ್ ಈ ಕಡೆ ಶಿಶಿರ್ ಅವ್ರು ಬಂದು ಧನ್ರಾಜ್ ಮೇಲೆ ವಾದ ಮಾಡ್ತಾ ಇರ್ತಾರೆ. ಸೊ ತ್ರಿವಿಕ್ರಮ್ ಅವರು 22 ಕೊಟ್ಬಿಡ್ತಾರೆ. ಈ ಅಮ್ಮನ ಮತ್ತೆ ಹಿಡಿಯೋಕ್ಕಾಗಿಲ್ಲ ಗುರು, ಏನೇನೋ ಮಾತಾಡ್ತಾಳೆ. 1.5 ಕೊಡಬಾರ್ದಂತೆ, ಅವಳು ಆಡ್ತಾ ಇರೋ ನಾಟಕೀಯಕ್ಕೆ ಪಾಯಿಂಟೇ ಕೊಡಬಾರ್ದು ಅಂತ ಅಷ್ಟು ಕಂಟೆಂಡರ್ ಅವಳು. ಮತ್ತು ಸೆಕೆಂಡ್ ಟೈಮ್ ಇದು ವರ್ಸ್ಟ್ ಚೈತ್ರ. ನೆಕ್ಸ್ಟು SR ರೌಂಡ್ ಬರುತ್ತೆ. ಅಂದರೆ ಎಷ್ಟು ತ್ರಿವಿಕ್ರಮ್ ಟೀಮ್ ಅಂದರೆ ಯಾರು ಜಾಸ್ತಿ ಕಮ್ಮಿ ಪಾಯಿಂಟ್ಸ್ ತೊಗೊತಾರೋ ಅವರು ವಿನ್ನರ್ ಅಂತ ಸುದ್ದಿಗೋಷ್ಠಿ ಮಾಡಿದ್ರು ಬಿಗ್ ಬಾಸ್. ಸುದ್ದಿಗೋಷ್ಠಿ ಅಲ್ಲ, ಪ್ರೆಸ್ ಮೀಟ್ ಏನು ಕೇಳ್ತಾ ಇದ್ದೀನಿ ಅಂತ ಅನೌನ್ಸ್ ಮಾಡಿದ್ರು. ಅದರಲ್ಲಿ ಫಸ್ಟ್ ಟಾಸ್ಕ್ ರಜತ್ ಅವ್ರ ಹ್ಯಾಟ್ಸ್ ಆಫ್, ನಿಮ್ಮ ತಲೆನ ದಾನ ಮಾಡಿದ್ದೀರಾ, ಸೊ ವಿನ್ನಾದರೂ ಆಗ್ತೀರಾ ಹೇಳೋಕ್ಕಾಗಲ್ಲ. ಅದಾಯಿತು. ಅದಾದಮೇಲೆ ನೆಕ್ಸ್ಟು ತ್ರಿವಿಕ್ರಮ್ ಅವರು ಒಂದು ಟಾಸ್ಕ್ ಕೊಡ್ತಾರೆ, ಶಿಶಿರ್ ಅವ್ರ ಮೇಲೆ ರಜತ್ ಅವ್ರು ನಿಂತ್ಕೋಬೇಕು, ಆಮೇಲೆ ಶಿಶಿರ್ ಅವ್ರು ಪ್ಲ್ಯಾಂಕ್ ಮಾಡಬೇಕು ಅಂತ. ವಿಚ್ ವಾಸ್ ನಾಟ್ ಅಕ್ಸೆಪ್ಟೇಬಲ್. ನನಗಂತೂ ಒಪ್ಪಿಗೆ ಆಗಿಲ್ಲ.
ಅದೆಲ್ಲ ಕಷ್ಟದ ಟಾಸ್ಕ್ಗಳು, ಅದೆಲ್ಲ ಮಾಡಬಾರ್ದು. ಸೊ ನಾನು ಅದಕ್ಕೆ ಒಪ್ಪಿಗೆ ಕೊಡಲ್ಲ. ಅದಾದ ಮೇಲೆ ಅವ್ರು ಹೇಳ್ತಾರೆ ಐಶ್ವರ್ಯ ಅವ್ರು 3 ಹಾಗಲಕಾಯಿ 2 ಮೆಣಸಿನ್ಕಾಯಿ ಶಾರ್ಟ್, ಒಂದು ಶಾರ್ಟಲ್ಲಿ 10 ಮೆಣಸಿನ್ಕಾಯಿ. ಹೂ, ಸೀರಿಯಸ್ಲಿ ಸ್ವಲ್ಪ ಆದರೂ ಮಾನವೀಯತೆಯಿಂದ ಆಡ್ರು ಅಂತ ಹೇಳ್ತಾ ಅದನ್ನಲ್ಲಿಗೆ ಬಿಡ್ತೀನಿ ಇವತ್ತು. ಅಲ್ಲಿ ನಾನು ಇನ್ನೊಂದು ಹೇಳಕ್ಕೆ ಬರ್ತೀನಿ. ಅಮ್ಮ ಅಲ್ಲೂ ಇರಿಟೇಷನ್, ಮುಚ್ಕೊಂಡು ಕೂತ್ಕೋಬೇಕು ಎಲ್ಲರೂ. ಇನ್ನೇನಮ್ಮ ತೆಕ್ಕೊಂಡಿರೋಕೆ ಬಂದಿರೋದು? ಚೈತ್ರ ಅವರೇ ತೆಕ್ಕೊಂಡಿರೋಕೆ ಬಂದಿರೋದು ಎಲ್ಲರೂ. ಸ್ವಲ್ಪ ಆದರೂ ರೆಸ್ಪೆಕ್ಟ್ ಇಟ್ಕೊಂಡು ಮಾತಾಡ್ರಿ, ನಿಮ್ಮ ರೆಸ್ಪೆಕ್ಟ್ ಹೋಗ್ಬಿಡುತ್ತೆ. ಇದೇ ಚೈತ್ರ ಅವರು ಜಗದೀಶ್ ಅವ್ರಿಗೆ ಹಂಗೆಲ್ಲ ಮಾತಾಡೋರು. ಸೊ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಹೆಣ್ಮಕ್ಳಿಗೆ ಅನ್ನೋರು ಗಂಡು ಮಕ್ಳಿಗೆ ರೆಸ್ಪೆಕ್ಟ್ ಇಲ್ಲ. ಮತ್ತು ನಾವೆಲ್ಲ ವೇಸ್ಟ್ ಮಾಡಿಗ್ಲಲ್ಲ, ಮುಚ್ಕೊಂಡು ಕೂತ್ಕೊಳ್ಳಿ ಅಂದರೆ ಕೂತ್ಕೊಂಡ್ಬಿಡ್ಬೇಕು. ಸೊ ದಿಸ್ ಈಸ್ ಲಿಟ್ರಲಿ ವರ್ಸ್ಟ್ ಅಂತ ಹೇಳ್ತಾ ಇವತ್ತಿನ ಕಂಟೆಂಟ್ನ ನಾನು ತುಂಬ ಬೇಸರದಿಂದ ಎಂಡ್ ಮಾಡ್ತಾಯಿದ್ದೀನಿ. ಸೊ ನನಗಿದು ಯಾಕೆ ಒಪ್ಪಿಗೆ ಇಲ್ಲ. ಸುದೀಪ್ ಸರ್, ನೀವು ಚೈತ್ರ ಅವ್ರನ್ನ ಹಾಕೊಂಡು ರುಬ್ಬಿ ಈ ವಾರ ಅಂತ ಹೇಳ್ತಾ. ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ?